ಖುಷಿದನ ಅದು ನೀ ಯಾಕೇನು ಖುಷಿ ಬರೋಕೆ ಅಲ್ಲ ತೋರ್ಸಿ ಮುಖ ತೋರಿಸಿ ನೀನು ಯಾಕೆ ಖರೆ ಅಯ್ಯಯ್ಯೋ ಅಲ್ಲೈತ್ ನೋಡ್ದ ಆ ಕಡೆ ನೋಡಲ್ಲೇ ಅಜ್ಜಿಗದ ನೋಡಲ್ಲ ಮೇಲೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮದಿರಂತ ಅನ್ಕೊಳಕತ್ತೀನಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋನು. ನಾನಿವತ್ತ ಯಾಸ ಹಡಗ್ಲಿನಾಗ ನಡೆಯಂತ ಜೋಡು ರಥೋತ್ಸವನ ತೋರ್ಸಾಕತ್ತೀನಿ. ಜೋಡು ರಥೋತ್ಸವ ಅಂದರ್ರಿ 2 ದೇವ್ರ ತೇರು ಒಮ್ಮೆ ನಡಿತೈತಿ. ಈ ಯಾಸ ಹಡಗ್ಲಿ ಎಲ್ ಬರ್ತೈತಿ ಅಂದ್ರಿ ಗದಗ್ ಜಿಲ್ಲೆ ರೋಣ ತಾಲೂಕ್ನಾಗ ಬರ್ತೈತಿ. ಈ ಜಾತ್ರೆ ನಡೆಯತ್ತಿದ್ ಯಾವ ದೇವ್ರ ಅಂದ್ರ ಕಲ್ಮೇಶ್ವರ ಮತ್ತು ಹೊನ್ನಂತೆಮ್ಮ ಜಾತ್ರೆ ಐತ್ರಿ. ಇದನ್ನ ಅಣ್ಣ ತಂಗಿ ರಥೋತ್ಸವ ಅಂತಾನೂ ಕರೀತಾರ್ರಿ. ಇವಾಗ ಕಲ್ಮೇಶ್ವರ ದೇವ್ರದ ಇತಿಹಾಸ ಏನ ಅಂತ ತಿಳ್ಕೊಳ್ಳೋಣ ಬರ್ರಿ. ಹಾವನಾಳ ಅನ್ನೋ ಊರ್ನ್ಯಾಗ ಶಿವಣ್ಣಯ್ಯ ಮತ್ತು ಸೋಮವ್ವ ದಂಪತಿಗೆ ವಯಸ್ಸಾದ್ರೂ ಮಕ್ಕಳಾಗಿರಂಗಿಲ್ರಿ. ಆ ಟೈಮ್ ಒಳಗ ರುದ್ರಯ್ಯ ಅನ್ನೋ ಸ್ವಾಮಿಗಳು ಇವ್ರ ಮನಿಗ್ ಬಂದು ನಿಮ್ ಹೊಟ್ಟಿ ಒಳಗ ಮಹಾನ್ ಶಿವಯೋಗಿ ಹುಟ್ಟಿ ಬರ್ತಾರ, ಆ ಮಗುಗ ಕಲ್ಲಯ್ಯ ಅಂತ ಹೇಳಿ ನಾಮಕರಣ ಮಾಡ್ರಿ ಅಂತ ಹೇಳ್ತಾರ. ಅದಾದ್ಮೇಲೆ ಕಲ್ಮೇಶ್ವರನ ಜನನ ಆಯ್ತು. ಸಣ್ಣ ವಯಸ್ಸಿನಾಗ ಕಲ್ಲಯ್ಯ ಅಜ್ಜ ಊರ್ ಬಿಟ್ಟು ದೇಶ ಸಂಚಾರ ಮಾಡಕ್ ಹೋದ್ರು. ಒಂದಿಷ್ಟು ದಿನ ಕಾಡೊಳಗ ತಪಸ್ ಮಾಡಿದ್ರಿ. ಆಮೇಲೆ ಇಲ್ಲೇ ಯಾಸ ಹಡಗ್ಲಿ ಅನ್ನೋ ಗ್ರಾಮಕ್ ಬಂದು ಇಲ್ಲೇ ಇದ್ದು ಅನೇಕ ಪವಾಡ ಮಾಡಿ ಲಿಂಗೈಕ್ಯ ಆದ್ರ. ಬಸವಣ್ಣ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಜಾತ್ರೆ ದಿನ ಎಲ್ಲಾರು ಬೆಳಗ್ಗೆನ ಬಂದ ಹಣ್ಕಾಯಿ ಮಾಡಿಸ್ಕೊಂಡು ಹೊಂಟಿದ್ರು. ಡೆಕೋರೇಷನ್ ಮಸ್ತ್ ಮಾಡಿದ್ರು. ಇಲ್ಲಿ ಪೂರ್ತಿ ಡೆಕೋರೇಷನ್ ಚಂಡ್ ಹೂವಿಂತನ ಮಾಡಿದ್ರು. ಕೇಸರಿ ಮತ್ತ ಹಳದಿ ಕಲರ್ ಚಂಡ್ ಹೂವಿತ್ತು. ನೋಡಾಕು ಬಾಳ ಅಟ್ರಾಕ್ಟಿವ್ ಆಗಿದ್ವು. ಇಲ್ಲೇ ನಾನು ನನ್ನ ಹಸ್ಬೆಂಡ್ ಖುಷಿ ಕೃತಿ ನಾವೆಲ್ಲಾರು ಸೇರಿ ಬೆಳಿಗ್ಗೆ ದರ್ಶನಕ್ ಅಂತ ಹೇಳಿ ಬಂದಿದ್ವಿ. ಇವಾಗ ನೀವೇನ್ ನೋಡಾತಿರಲ್ರಿ ಈ ಬೇವಿನ ಮರ, ಇದು ಸಾಧಾರಣವಾದ ಬೇವಿನ ಮರ ಅಲ್ಲ, ಬಾಳ ವಿಶೇಷವಾದ ಬೇವಿನ ಮರ ಐತಿ. ಹಿಂದ ಕಲ್ಮೇಶ್ವರ ಅಜ್ಜಾರ ನನ್ ಗದ್ಗಿ ಮುಂದ ಒಂದ್ ಬೇವಿನ ಸಸಿ ನಡಸ್ ಅಂತ ಹೇಳಿ ಹೇಳಿದ್ರು. ಇದನ್ನ ಶರೀರವಾಣಿ ಮೂಲಕ ಊರಿನ ಮುಖ್ಯಸ್ಥರಿಗೆ ಹೇಳಿದ್ರಿ. ಅವಾಗ ಮುಖ್ಯಸ್ಥರು ಬೇವಿನ ಸಸಿನ ನಡೆಸಿದ್ರು. ಅದಕ್ಕ ಸಂಜೀವಿನಿ ಮರ ಅಂತಾನು ಕರಿತಾರ. ಹಂಗ್ಯಾಕ್ ಕರಿತಾರಪ್ಪ ಅಂದ್ರ ಯಾರ್ಗಾರ ಹಾವು ಕಚ್ಚಿದ್ರ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಬೇವಿನ ರಸ ಕುಡಿಸ್ತಾರ. ಹಂಗ್ ಕುಡ್ಸಿದ್ರ ಹಾವಿನ ವಿಷ ಮೈಗೇರಂಗಿಲ್ಲಂತ್ರಿ. ರೋಣ ತಾಲೂಕು ಸುತ್ತಮುತ್ತಲ ಯಾರ್ಗೆ ಹಾವು ಕಡಿದ್ರು ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಬೇವಿನ ರಸ ಕುಡಿಸ್ತಾರ. ಬರ್ರಿ ಇನ್ನ ಜಾತ್ರೆ ಹೆಂಗ್ ಮಾಡ್ತಾರ ನೋಡುನಂತ. ನಮ್ ಕೃತಿ ನೋಡ್ರಿ ಇಲ್ಲೇ ಜಂಪಿಂಗ್ ಗೇಮ್ ಹೆಂಗ್ ಆಡಕತ್ತಾಳ, ಮಸ್ತ್ ಎಂಜಾಯ್ ಮಾಡಕತ್ತಾಳ. ಜಾತ್ರೆ ಒಳಗ ಏನೇನ್ ಸಾಮಾನ್ ಬಂದಿದ್ವು ನೋಡುನ್ ಬರ್ರಿ. ಕಲ್ಮೇಶ್ವರ ಗುಡಿ ಇಂತ ಒಂದ್ ಅರ್ಧ ಕಿಲೋಮೀಟರ್ಗೆ ಹೊನ್ನಂತಮ್ಮ ಅನ್ನೋ ಗುಡಿ ಐತಿ. ನಾವು ಜೋಡ ರಥೋತ್ಸವ ಅಂತ ಏನ್ ಕರೆದ್ವಲ್ಲ, ಸೊ ಕಲ್ಮೇಶ್ವರಂದು ಒಂದು, ಆಮೇಲೆ ಹೊನ್ನಂತಮ್ಮಂದ್ ಒಂದು. ನಂಬರ್ ಫ್ರೆಂಡ್ಸ್ ಅಂತ ಖುಷಿ ಕೊರಿ ಇಲ್ಲ ಆಂಟಿ ಬರ್ಲಿ
ಕಿವಿಗೊಂದು ಹಾಕೊಂಬಿಡು ಹಾಕೋರಿ ಕಿವಿಗೊಂದು ಹಾಕೊಂಬಿಡು ಮೊನ್ನೆ ಇದ್ರಾಗ ಬ್ರೇಸ್ಲೆಟ್ ತಗೊಂಡ ಅಲ್ಲೇದಾಗ ಬ್ರೇಸ್ಲೆಟ್ ಬ್ಯಾಡ ನಡಿ ಮನ್ಯಾಗ ಬರ್ದ ಪ್ಲೇಟ್ ಇರ್ತಾವ ಹಾಕೊಂತ ಮತ್ತೆ $100 ಕೊಟ್ಟಂತ ಫಸ್ಟಿಗೆ ಕಲ್ಮೇಶ್ವರ ದೇವ್ರ ತೇರ್ನ ಹೊನ್ನಂತಮ್ಮನ್ ಗುಡಿ ತನ ತಗೊಂಡ್ಬರ್ತಾರ. ಆಮೇಲೆ ಹೊನ್ನಂತಮ್ಮನ್ ಗುಡಿ ತೇರ್ನ ಹಂಗ ಮುಂದ್ ತಗೊಂಡ್ ಹೋಗ್ತಾರ. ಅದಾದ್ಮೇಲೆ ಹೊನ್ನಂತಮ್ಮನ್ ತೇರ್ನ ಮತ್ ವಾಪಸ್ ಗುಡಿಗ್ ತರ್ತಾರ. ಆಮೇಲೆ ಕಲ್ಮೇಶ್ವರ ಗುಡಿ ತೇರ್ನ ವಾಪಸ್ ತಗೊಂಡ್ ಹೋಗ್ತಾರ. ಈ ಜಾತ್ರೆ ಒಳಗ ರಾತ್ರಿ ನಾಟಕ ಪ್ರದರ್ಶನನು ಇತ್ರಿ. ನನ್ನನ ಆಜ್ಞೆ ತಂಗಿಯ ಪ್ರತಿಜ್ಞೆ ಅಂತ ಹೇಳಿ. ಸೊ ಬಾಳ್ ಚಂದ ಇತ್ತು ಅದು ನೋಡಾಕು. ರಾತ್ರಿ 10:30 ಚಾಲು ಆಗಿದ್ದು ಬೆಳ್ತಾನ್ಕ ಇರ್ತೈತ್ರಿ ಅದು. ಈ ಜಾತ್ರೆ ವಿಡಿಯೋ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಬಾಳ್ ಖುಷಿ ಅನಿಸ್ತು. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಹಂಗ ನಾಟಕದ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ಸೊ ಅವನು ನೋಡಿ ಎಂಜಾಯ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣಂತ. ಬರದ ಹಾಗೆ ಸಾಕಿ ಸಲವಿ ಜೋಪಾನ ಮಾಡ್ತಾ ಇದ್ದಾನೆ. ಅಷ್ಟೇ ಇಲ್ಲ, ತನ್ನ ಚಿಕ್ಕ ತಮ್ಮ ದೊಡ್ಡ ಅಧಿಕಾರಿ ಆಗ್ಬೇಕು ಅಂತ ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದಾನೆ. ತಂದೆ, ಆದಷ್ಟು ಬೇಗ ನನ್ನ ಅಣ್ಣನ ಕನಸು ನನಸಾಗ್ಲಿ ಅಂತ ನಿನ್ನಲ್ಲಿ ಕೇಳ್ಕೊತಾ ಇದ್ದೀನಿ ತಂದೆ. ನಿನಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ತಂದೆ. ಕೋಟಿ ಪೂಜೆ ಮುಗಿಯಿದೆ. ನಾವು ಪ್ರತಿನಿತ್ಯ ಭಕ್ತಿ ಭಾವದಿಂದ ಪೂಜಿಸಿ ಹಾಡಿ ಕುಣಿದಾಡುವ ನಿನ್ನ ನಿರ್ಮಲವಾದ ಭಕ್ತಿಗೆ
ಕಣ್ತೆರೆದು ನೋಡುವನೇನಮ್ಮ ಈ ನಿನ್ನ ಕಲ್ಲಿನಾದ. ಇಲ್ಲಮ್ಮ, ಇಲ್ಲ. ಕಣ್ಮುಚ್ಚಿ ಕಲ್ಲಾಗಿ ಕುಳಿತಿರುವ ಈ ನಿನ್ನ ಕಲ್ಲಿನಾದ ನಮ್ಮಂತ ಬಡವರನ್ನು ಎಂದಿಗೂ ಕಣ್ತೆರೆದು ನೋಡುವುದಿಲ್ಲಮ್ಮ, ಕಣ್ತೆರೆದು ನೋಡುವುದಿಲ್ಲ. ಅಣ್ಣ, ನೀನ್ ತಿಳ್ಕೊಂಡಾಗ ಇರೋದಿಲ್ಲ ಅಣ್ಣ. ನಮ್ಮ ಆತ್ಮಶುದ್ಧಿಯ ಭಕ್ತಿಗೆ ಬೆಳೆದು ಆ ದೇವರು ತನ್ನ ದೈವಿ ಶಕ್ತಿಯನ್ನ